ಇವತ್ತು 219ನೇ ಫಲಪುರುಷರ ಪ್ರದರ್ಶನ ಬೆಂಗಳೂರಿನಲ್ಲಿ ನಮ್ಮ ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಈ ಲಾಲ್ಬಾಗ್ ಬಹಳ ದೊಡ್ಡ ಇತಿಹಾಸ ಇದೆ. ನೂರಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದ ದೊಡ್ಡ ಆಸ್ತಿ ತೋಟಗಾರಿಕೆ ಫಲ ಪ್ರದರ್ಶನ. ಪ್ರತಿ ವರ್ಷ ಕೂಡ ಈ ಒಂದು ಗಣರಾಜ್ಯೋತ್ಸವ ಹಬ್ಬದ ಸಂದರ್ಭದಲ್ಲಿ ಸರ್ಕಾರ ಏರ್ಪಾಡು ಮಾಡಿಕೊಟ್ಟಿರುವುದು ಬಹಳ ವಿಶೇಷ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ನಾಗರಿಕರು ಎಲ್ಲ ಇವತ್ತು ಇದನ್ನು ಉಳಿಸ್ಕೊಳ್ಬೇಕು, ಇದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಕೂಡ ಬಹಳ ಸಂಭ್ರಮದಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವು ತೇಜಸ್ವಿಯವರ ಪೂರ್ಣಚಂದ್ರ ತೇಜಸ್ವಿಯವರ ಏನು ಒಂದು ಆಚಾರ ವಿಚಾರ ಇತ್ತು, ಕುವೆಂಪುರವರ ಆಚಾರ ವಿಚಾರ ಕೂಡ ಪ್ರಚಾರ ಮಾಡಲಿಕ್ಕೆ, ಅವರ ಸಿದ್ಧಾಂತಗಳು, ಅವರ ಮೌಲ್ಯಗಳನ್ನ ಹಿಂದಿರುಗಲಿಕ್ಕೆ ಅವರ ಹೆಸರಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಪ್ರದರ್ಶನ ನಡೀತಾ ಇದೆ. ಸ್ಥಳೀಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಜಯವರು, ವಿಜಯ ಗಣಾಚಾರ್ಯರು ಮತ್ತು ಎಲ್ಲಾ ಸ್ಥಳೀಯ ಮುಖಂಡರೆಲ್ಲ ಕೂಡ ಇವತ್ತೆಲ್ಲ ರಾಮಲಿಂಗಾರೆಡ್ಡಿ ಆದಿಗಳು ಎಲ್ಲ ಈ ಭಾಗದೆಲ್ಲ ಮುಖಂಡರೆಲ್ಲ ಬಂದಿದ್ದಾರೆ. ನಮ್ಮ ರಾಜ್ಯದಿಂದ ಸುಮಾರು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಈ ಹೂವು ತರಕಾರಿ ಹೊರಗಡೆ ಕಳಿಸಲಿಕ್ಕೆ ಈಗಾಗಲೇ ಸುಮಾರು 17 ರೈತರು ಹೊರಗಡೆ ದೇಶಕ್ಕೆ ಪ್ರತಿ ವಾರ ಕೂಡ ಹೋಗ್ತಾ ಇದೆ ಅನ್ನೋ ಒಂದು ಮಾಹಿತಿ ನನಗೆ ದಾಖಲೆಗಳಲ್ಲಿ ಇವತ್ತು ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫಲ ಮತ್ತು ಹೂವಿನ ಮಾರುಕಟ್ಟೆಯನ್ನು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಏರ್ಪಾಡು ಮಾಡಿ ಅದಕ್ಕೆ ಒಂದು ಹೊಸ ರೂಪವನ್ನು ನಾವು ಕೊಡ್ತಾ ಇದ್ದೇವೆ. ಹೋಮ್ ಕ್ಯಾಬಿನೆಟ್ ನಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಒಂದು ಜಾಗವನ್ನು ಸುಮಾರು 200 ಎಕರೆ ಜಾಗವನ್ನು ಉತ್ತರ ಬೆಂಗಳೂರಿನಲ್ಲಿ ಇದೇ ರೀತಿ ಒಂದು ಹೊಸ ಲಾಲ್ಬಾಗನ್ನ ಬಸವಣ್ಣವರ ಹೆಸರಿನಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ವರ್ಷ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಅರಣ್ಯ ಇಲಾಖೆಯವರು ಇದಕ್ಕೆ ಅನುದಾನ ಕೊಡ್ತಾ ಇದ್ದಾರೆ. ನಾವು ಕಾರ್ಪೊರೇಷನ್ ಬಿಬಿಎಂಪಿ ಕರೆದುಕೊಂಡು ಕೂಡ ದುಡ್ಡು ಸಹಾಯ ಮಾಡ್ತೀನಿ ಅಂತ ಹೇಳಿ ನಾನು ಮಾತುಕೊಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ಅರಣ್ಯ ಇಲಾಖೆಯವರು 2 ಜಾಗ ಇದೆ ದಕ್ಷಿಣ ಭಾಗದಲ್ಲಿ. ಇಲ್ಲಿಂದ ಒಂದು 20-22 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಭಾಗದಲ್ಲಿದೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿ ಮತ್ತೊಂದು ಇಂಥ ಒಂದು ಪಾರ್ಕನ್ನು ಬೆಂಗಳೂರು ನಾಗರಿಕರಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮತ್ತೊಂದು ಈ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳಿ ಇವತ್ತು ಹೆಸರನ್ನ ಕೊಟ್ಕೊಂಡು ಬಹಳ ಪ್ರತ್ಯೇಕವಾಗಿ ಇಡೀ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯಾಗಿತ್ತು. ಇವತ್ತು ಬೆಂಗಳೂರಿನ ಎಲ್ಲ ಪಾರ್ಕ್ಗಳನ್ನ, ದೊಡ್ಡ ಪಾರ್ಕ್ಗಳನ್ನ ನಾವೆಲ್ಲ ಭೇಟಿ ಕೊಟ್ಟು ಸಾರ್ವಜನಿಕರು ಅಲ್ಲಿ ಯಾವ ರೀತಿ ಉಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ನಾನು ಅನೇಕ ಅಭಿವೃದ್ಧಿಗಳ ಬಗ್ಗೆ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಇದನ್ನ ಕಾಪಾಡಬೇಕು. ಈ ಮಧ್ಯದಲ್ಲಿ ಇಲ್ಲಿ ಡ್ಯಾಮೇಜ್ ಆಗ್ತದೆ ಮೆಟ್ರೋಯಿದಂತೆ ಕೆಲವರು ಆಚರಣೆ ಮಾಡೋದು ನಾವು ಆತಂಕ ಮಾಡಬೇಕಾಗಿಲ್ಲ. ಬೇರೆಯವರಿಗಿಂತ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಆಸಕ್ತಿ. ಇದು ನಮ್ಮ ಐತಿಹಾಸಿಕವಾದಂತಹ ಇದನ್ನ ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲ ತರದ ಬದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ನಾವು ಡ್ಯಾಮೇಜ್ ಆಗುವುದಿಲ್ಲ, ಏನು ಆಗುವುದಿಲ್ಲ. ಆದರೆ ನಾಗರಿಕರ ಸೌಲಭ್ಯಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ಬೆಂಗಳೂರು ನಗರದಲ್ಲಿ ದಟ್ಟಣೆ ಜನಸಂಖ್ಯೆ
ಇದಾದಾಗ ಸುಮಾರು ರಾಹುಲ್ ಗಾಂಧಿ ಬಗ್ಗೆ 11 ಲಕ್ಷ ಮೇಲೆ ಮಾತ್ರ ಇದ್ದದ್ದು ಇಡೀ ಬೆಂಗಳೂರು ನಗರದಲ್ಲಿ. ಇವತ್ತು 1,50,00,000 ಜನಸಂಖ್ಯೆ ಆಗಿದೆ. ಆದರೂ ಕೂಡ ನಾವು ಈ ಸಂದರ್ಭದಲ್ಲಿ ನಗರವನ್ನು ಕಾಪಾಡಬೇಕಾಗಿದೆ. ನಮ್ಮ ಕರ್ತವ್ಯ ಎಲ್ಲ ಪಾರ್ಕ್ಗಳನ್ನ ಕೆರೆಗಳನ್ನ ಉಳಿಸಬೇಕಾದ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ನಾವು ಮಾಡಿಕೊಂಡು ಬಂದು ಅತಿ ಹೆಚ್ಚು ಹೊಸ ಪಾರ್ಕ್ಗಳನ್ನ ಸ್ಟೇಡಿಯಂಗಳನ್ನ ಇವೆಲ್ಲ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಕೈಗೊಂಡು ನಮ್ಮೆಲ್ಲ ಗೊತ್ತಿರುವಂತ ವಿಚಾರ. ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಇವತ್ತು ಏನು ಈ ಪ್ರದರ್ಶನ ಆಗ್ತಾ ಇದೆ. ಎಲ್ಲ ಬೆಂಗಳೂರಿನ ನಾಗರಿಕರು, ವಿಶೇಷವಾಗಿ ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವರಿಗೆ ಈ 10 ದಿನ ಏನು ಇರ್ತದೆ ಇದರಲ್ಲಿ ಎಲ್ಲರೂ ಕೂಡ ಅವರನ್ನ ಪಾಲ್ಗೊಳ್ಳಬೇಕು. ಪಾಲ್ಗೊಳ್ಳಬೇಕ ಈಗ ಎಷ್ಟೇ ಈಗ ಉತ್ತೇಜನ ಸಿಗ್ತದೆ. ನಾವು ತೋಟಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಇದ್ದಾರೆ. ಎಲ್ಲ ಕೂಡ ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ. ಟೀಮ್ ಕೂಡ ಬಹಳ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ತೇಜಸ್ವಿ ಅವರ ಕುಟುಂಬದವರು ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಹೆಸರಲ್ಲಿ ಅವರ ಅಭಿಮಾನಿಗಳು ಮತ್ತು ಎಲ್ಲ ಅಧಿಕಾರಿಗಳು ಬರೀಗಳ ಹೆಸರಲ್ಲಿ ಅನೇಕ ಸಾಕ್ಷಿವಾದ ಕೆಲಸಗಳು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸಿ ಈ ಕ್ಷೇತ್ರದ ಶಾಸಕರಿಗೆ, ರಾಮಲಿಂಗಾರೆಡ್ಡಿಯವರಿಗೆ ಮತ್ತು ಯುವರಾಜರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಅವರ ಏನು ಬರೀತಾ ಇದ್ದಾರೆ ಸಾರ್ವಜನಿಕ ಸರಿಯಾದ ಉಪಯೋಗ ಆಗಬೇಕು ಅಂತ ನಾನು ಬಯಸಿ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ. ಇದು ಬಹಳ ಪವಿತ್ರವಾದ ಈ ಜಾಗದಲ್ಲಿ ಯಾರು ಕಾರಣ ಕೊಡುವರಲ್ಲ. ನಾವು ಹುಡುಗಿ ಮಾಡಿದ್ರೆ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.